ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪರಿಸ್ಥಿತಿಯ ಹೇರಿಕೆಯ ಮುಖಾಂತರವಾಗಿ ಸಂವಿಧಾನದ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್. ಜೀವದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್, ಅವರ ಶವ ಸಂಸ್ಕಾರಕ್ಕೂ ಜಾಗ ಕೊಡದೇ ಇರತಕ್ಕಂಥ ಕಾಂಗ್ರೆಸ್, ಅಂಬೇಡ್ಕರ್ನ ಹೆಸರಿನಲ್ಲಿ ಮತ ಪಡೆದಿರುವ ಕಾಂಗ್ರೆಸ್, ಅಂಬೇಡ್ಕರ್ನ ಸಂವಿಧಾನವನ್ನು ತಿರುಚಿರ್ತಕ್ಕಂಥದ್ದು ಕಾಂಗ್ರೆಸ್. ವಿಶೇಷವಾಗಿ ಪ್ರಜಾಪ್ರಭುತ್ವದ ಕಗ್ಗೊಲೆ. ಅಂಬೇಡ್ಕರ್ ಅವರು ಈ ಪ್ರಜಾಪ್ರಭುತ್ವಕ್ಕೆ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟರು. ಜಗತ್ತಿನಲ್ಲಿ ಭಾರತೀಯ ಸಂವಿಧಾನವನ್ನು ರಚನೆ ಮಾಡತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಎಲ್ಲವನ್ನು ಪರಿಗಣನೆ ಮಾಡಿಕೊಟ್ಟಿದ್ರು. ಅದರ ಚಿಂತನೆಗೆ ವಿರುದ್ಧವಾಗಿರ್ತಕ್ಕಂಥ ತುರ್ತು ಪರಿಸ್ಥಿತಿ ಹೇರಿಕೆಯನ್ನು ಕಾಂಗ್ರೆಸ್ ಮಾಡಿತ್ತು. ಈ ಮೊದಲ ಬಾರಿಗೆ ಸಂವಿಧಾನದ ಕಗ್ಗೊಲೆಯನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ಹಾಗಾಗಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ತಂದು ಮಾಧ್ಯಮದಿಂದ ಹಿಡಿದು ಜನನಾಯಕರವರೆಗೆ ಬಂಧನದೊಳಗಿಟ್ಟು ಇಡೀ ದೇಶವನ್ನು ಕತ್ತಲಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು 50 ವರ್ಷಗಳನ್ನು ಪೂರೈಸಿದೆ. ಆ ಚರ್ಚೆಗಳು ನಡೀತಾ ಇದ್ದಾವೆ. ಅದೇ ಸಂದರ್ಭದಲ್ಲಿ ರಾಜ್ಯದಲ್ಲಿಯೂ ಸಿದ್ದರಾಮಯ್ಯನ ಸರ್ಕಾರ ಸಂವಿಧಾನ ವಿರೋಧಿ ಸರ್ಕಾರ. ಅದು ಆಡಳಿತಕ್ಕೆ ಬಂದ ಮೇಲೆ ಕಳೆದ 2 ವರ್ಷಗಳಲ್ಲಿ ನಿರಂತರವಾಗಿರ್ತಕ್ಕಂಥ ಒಂದು ಮತ ಬ್ಯಾಂಕಿನ ಆಶೆಗೋಸ್ಕರ ಸರ್ವ ಸಮಾಜಕ್ಕೆ ಕೊಡಬೇಕಾಗಿರ್ತಕ್ಕಂಥ ನ್ಯಾಯವನ್ನು ಮತ ಬ್ಯಾಂಕಿಗೋಸ್ಕರ ಒಂದು ಮತಕ್ಕೆ ಸೀಮಿತ ಆಗಿಟ್ಟಿದೆ. 3,000 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಸಮೇತ, ನಿರಂತರವಾಗಿ ಹಿಂದೂ ಜನತೆಯ ಹತ್ಯೆಗಳಾದರೂ, ಕಾನೂನು ಸುವ್ಯವಸ್ಥೆಗಳು ಅವ್ಯವಸ್ಥೆ ಆದರೂ ಸಮೇತ ಅಧಿಕಾರಕ್ಕೋಸ್ಕರ ಕಾದಾಟವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಯಾರು ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಬದಲಾವಣೆಗಳಾಗಬೇಕು, ಚರ್ಚೆಗಳು, ಅವರೊಳಗೆ ಗೊಂದಲಗಳು. ನನಗನ್ನಿಸಿ ಎಲ್ಲ ಗೊಂದಲಗಳು ಮತ್ತು ಕಳೆದ 2 ವರ್ಷಗಳಲ್ಲಿ ಅಭಿವೃದ್ಧಿ ಹೀನವಾಗಿರ್ತಕ್ಕಂಥ ಶೂನ್ಯ. ಒಂದೇ ₹1 ಅನುದಾನಗಳ ಬಿಡುಗಡೆ ಆಗ್ತಾಯಿಲ್ಲ. ಯಾವ ರಸ್ತೆಗಳ ಅಭಿವೃದ್ಧಿ ಆಗ್ತಾಯಿಲ್ಲ. ನೀವು ನೋಡಿ, 2024ರವರೆಗೆ ನಮ್ಮ ಸರ್ಕಾರ ಇತ್ತು, 23ರವರೆಗೆ. ಅಲ್ಲಿವರೆಗೆ ಆಗಿರುವ 5 ವರ್ಷಗಳ ಅಭಿವೃದ್ಧಿ ಯಡಿಯೂರಪ್ಪರು ಬೊಮ್ಮಾಯಿ ಇರತಕ್ಕಂಥ ಕಾಲಘಟ್ಟದಲ್ಲಿ ಬಂದಿರತಕ್ಕಂಥ ಅನುದಾನಗಳು ಇವತ್ತು 2 ವರ್ಷದಲ್ಲಿ ಶಾಸಕರ ನಿಧಿಯೂ ಇಲ್ಲ. ಹೇಳಿದರೆ ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಆಡಳಿತ, ಯೋಜನೆಗಳಿಲ್ಲದೆ ಇರತಕ್ಕಂಥ ಸರ್ಕಾರ, ಯೋಚನೆಗಳಿಲ್ಲದೆ ಅಧಿಕಾರಕ್ಕೋಸ್ಕರ ಕಚ್ಚಾಟದ ಸರ್ಕಾರ ಈ ಸರ್ಕಾರ ಆಗಿದೆ. ಇವತ್ತಿನ ಪರಿಸ್ಥಿತಿ ನೋಡಿದರೆ ಸಂವಿಧಾನ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಆಡಳಿತ ಬೇರೆ ಬೇರೆ ಇದೆ ಕಾರಣಗಳು, ಇವತ್ತು ಇಲ್ಲಿ ಹೇಳ್ತಾ ಇಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಈ ಸರ್ಕಾರ ಪತನ ಆಗುತ್ತೆ ಅನ್ನುವಂಥ ಆಶಯಗಳು ಕಾಣಿಸುತ್ತೆ. ಯಾಕೇಳಿದ್ರೆ ಯಾರು ಮುಖ್ಯಮಂತ್ರಿ ಬದಲಾವಣೆಗಳು ಚರ್ಚೆಗಳು ಪ್ರಾರಂಭ ಆಗಿದೆ. DKC ಮತ್ತು ಸಿದ್ದರಾಮಯ್ಯನೊಳಗಿನ ಅಂತರಗಳು ಜಾಸ್ತಿ ಆಗ್ತಾಯಿದೆ. ಕಾಲು ತೊಳೆದಂಥ ಪ್ರಕರಣಗಳು ಬಂದಾಗಲೂ ಸಮೇತ ಸರ್ಕಾರ ಅದನ್ನು ಸರಿಯಾಗಿ ನಿಭಾವಣೆ ಮಾಡಲಿಕ್ಕೆ ಯಶಸ್ವಿಯಾಗಿಲ್ಲ. ಪಕ್ಷದ ಶಾಸಕರೇ ನಮಗೆ ಅನುದಾನ ಸಿಗ್ತಿಲ್ಲ ಅಂತ ಅದು ಹೇಳಿದೆ. ಇವತ್ತು ಒಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮವನ್ನೇ ಯೋಜನೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸರ್ಕಾರ ವಿಫಲ ಆಗಿದೆ. ಅದರಲ್ಲಿ ಕಾಲು ತುಳಿತಲ್ಲಿ ಜನ ಸತ್ತರು, ಆದರೂ ಕಣ್ಣೀರು ಬಂದಿಲ್ಲ ಮುಖ್ಯಮಂತ್ರಿಗಳ ಕಣ್ಣಲ್ಲಿ. ಭ್ರಷ್ಟಾಚಾರ ಇವತ್ತು ತಾಂಡವಾಡ್ತಾ ಇದೆ. ನಾವು ಹೇಳ್ತಾ ಇಲ್ಲ, BJP ಅವರು ಹೇಳ್ತಾ ಇಲ್ಲ, BR ಪಾಟೀಲ್ರು ಅಂತವ್ರು ಹೇಳ್ತಾರೆ. ಭ್ರಷ್ಟಾಚಾರ ಹಣ ಕೊಟ್ಟರೆ ಮಾತ್ರ ಮನೆ ಕೊಡ್ತೀವಿ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಸರ್ಕಾರ. ನಾವಿದ್ದಾಗ 40% ಅಂತ ಹೇಳ್ತಾಯಿದ್ರು, ಇವತ್ತು 80% ದಾಟಿದೆ ಈ ಸರ್ಕಾರ. 80% ಸರ್ಕಾರ ಇದು. ಹೇಳಿದ್ರೆ ಭ್ರಷ್ಟಾಚಾರದಲ್ಲಿ ತುಂಬಿದೊಳಗಿದೆ ಸಿದ್ದರಾಮಯ್ಯನ ಸರ್ಕಾರ. ಸಿದ್ದರಾಮಯ್ಯನಿಗೆ ಇವತ್ತು ಸರ್ಕಾರವನ್ನು ನಡೆಸಲಿಕ್ಕೆ ಆಗ್ತಾಯಿಲ್ಲ. ಒಂದು ಕಡೆಯಿಂದ ಭ್ರಷ್ಟಾಚಾರ, ಇನ್ನೊಂದು ಕಡೆಯಿಂದ ಅಭಿವೃದ್ಧಿಗೆ ಹಣ ಇಲ್ಲ, 3ನೇದು ಶಾಸಕರನ್ನು ಹಿಡಿದಿಟ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, 4ನೇದು DKCಯನ್ನು ಎದುರಿಸ್ಲಿಕ್ಕೆ ಆಗ್ತಾಯಿಲ್ಲ. ಇದಕ್ಕೋಸ್ಕರ ಹೊಸ ಒಂದು ಪ್ರಯೋಗ ಜನಗಣತಿ ಅಂತ ಹೇಳ್ತಕ್ಕಂಥದ್ದು ಹೇಳಿ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾಯಿದೆ. ನನಗೆ ಇವತ್ತಿನ ವಾತಾವರಣ, ನಾನು ಕಂಡಿರುವ 20 ವರ್ಷಗಳ ರಾಜಕಾರಣದಲ್ಲಿ ಇವತ್ತಿನ ಸ್ಥಿತಿ ಕಂಡಾಗ ಈ ಸರ್ಕಾರ ಮುಂದಕ್ಕೆ 26ರೊಳಗೆ ಚುನಾವಣೆ ಖಂಡಿತ ಅನ್ನುವಂಥದ್ದು ಅನ್ನಿಸ್ತೀವಿ. ಕೆಲವು ಶಾಸಕರು